ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ದರ್ಶನ್ ಈಗಾಗಲೇ ವಿಚಾರಣೆಯನ್ನು ಎದುರ್ತಾ ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಏನು ನಡೀತಾ ಇದೆ ಎಲ್ಲವನ್ನೂ ಕೂಡ ನೀವು ಫಾಲೋ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಇನ್ ಬಿಟ್ವೀನ್ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ, ಅವ್ರನ್ನ ಅನ್ಫಾಲೋ ಮಾಡಿದ್ರು, ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿದ್ರು, ಇವತ್ತು ಅಕೌಂಟ್ನೇ ಡಿಲೀಟ್ ಮಾಡಿದ್ರು. ನನಗೆ ಎಲ್ಲ ಹಂತದಲ್ಲೂ ನೋಡಿ, ಈ ಮನುಷ್ಯ ಮಾಡಿದ ತಪ್ಪಿಗೆ ಅವರ ಕುಟುಂಬದವರು ಎಂಥ ಮುಜುಗರ ಎದುರಿಸಬೇಕಾಗುತ್ತೆ ಅಲ್ವಾ? ಅವ್ರೇನು ತಪ್ಪು ಮಾಡಿದ್ದಾರೆ? ಕುಟುಂಬದವ್ರು ಏನು ತಪ್ಪು ಮಾಡಿದ್ದಾರೆ? ಪತ್ನಿ ಏನು ತಪ್ಪು ಮಾಡಿದ್ದಾರೆ? ತಾಯಿ ಏನು ತಪ್ಪು ಮಾಡಿದ್ದಾರೆ? ಸಹೋದರ ಏನು ತಪ್ಪು ಮಾಡಿದ್ದಾನೆ? ಮಗ ಏನು ತಪ್ಪು ಮಾಡಿದ್ದಾನೆ? ಅವರ ಪುತ್ರ ಏನು ತಪ್ಪು ಮಾಡಿದ್ದಾನೆ? ನೋಡಿ, ಈಗ ಅವರಿಗೂ ಸ್ನೇಹಿತರಿರ್ತಾರೆ, ಕಾಲ್ ಮಾಡ್ತಾರೆ, ಮಾತನಾಡ್ತಾರೆ. ಸೊ ಆ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ಏನು ಅನ್ನಿಸ್ಬೋದು? ಇವ್ರು ಏನಂತ ಮಾತನಾಡ್ಬೋದು ಇಂಥದ್ದೊಂದು ಆಪಾದನೆ ಬಂದಿರುವಾಗ? ನನಗಂತೂ ಅಬ್ಬ, ಯಾವ ಮನಸ್ಥಿತಿ ಇರ್ಬೋದಪ್ಪ ಅವ್ರದ್ದು, ಹೇಗಿರ್ಬೋದು ಅವರ ಮನಸ್ಸು ಅಂತ ಅನ್ನಿಸ್ತಾ ಇತ್ತು. ಈಗ ವಿನೀಶ್ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಂದಿದೆ. ನಾನು ಕೂಡ ಚೆಕ್ ಮಾಡಿದೆ. ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಸ್ಟೋರೀಸಲ್ಲಿ ಹಾಕ್ಕೊಂಡಿದ್ದಾರೆ. ವಿನೀಶ್ _ದರ್ಶನ್ 4 ಅನ್ನುವಂಥ ಖಾತೆಯಲ್ಲಿ, ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊದಲು ನಾನು ಏನು ಹೇಳಿದ್ದಾರೆ ಅವರು ಅದನ್ನು ಆ್ಯಸ್ ಇಟ್ ಈಸ್ ಓದಿ ಹೇಳ್ತೀನಿ. ಇದು ಅವರ ಸ್ಟೋರೀಸಲ್ಲಿ ಇದ್ದಂಥದ್ದು. ಥ್ಯಾಂಕ್ ಯು ಆಲ್ ಫಾರ್ ಆಲ್ ದ ಬ್ಯಾಡ್ ಕಮೆಂಟ್ಸ್ ಆ್ಯಂಡ್ ಅಫೆನ್ಸಿವ್ ಲ್ಯಾಂಗ್ವೇಜ್ ಟುವರ್ಡ್ಸ್ ಮೈ ಫಾದರ್ ಆ್ಯಂಡ್ ನಾಟ್ ಕನ್ಸಿಡರಿಂಗ್ ದಟ್ ಐ ಆಮ್ ಎ 15-year-old with feelings. And even during this hard time, when my mom and dad required support, cursing at me won't change that you everyone ಅನ್ನೋದು ಪ್ರತಿಕ್ರಿಯೆಯಾಗಿ ಬಂದಿರುವಂಥದ್ದು. ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಏನು ನೀವೆಲ್ಲ ಬಹಳ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಲ್ಲ, ಅಫೆನ್ಸಿವ್ ಲ್ಯಾಂಗ್ವೇಜ್ನ ಬಳಸ್ತಾ ಇದ್ದೀರಲ್ಲ ಕಮೆಂಟ್ಗಳಲ್ಲಿ, ಅಂದರೆ ಆಕ್ಷೇಪಾರ್ಹ ಪದಗಳನ್ನೆಲ್ಲ ಬಳಸ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಿಮಗೆಲ್ಲ ಧನ್ಯವಾದ, ಥ್ಯಾಂಕ್ ಯು. ಅವ್ರು ಹೇಳಿರುವಂಥದ್ದು ಅದು ಅವರ ತಂದೆಯ ಕುರಿತಾಗಿ, ಅಂದರೆ ದರ್ಶನ್ ಬಗ್ಗೆ ಏನು ಕೆಟ್ಟ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ, ಅಫೆನ್ಸಿವ್ ಲ್ಯಾಂಗ್ವೇಜ್ನ ಬಳಸ್ತಾ ಇದ್ದೀರಾ, ಅದಕ್ಕೆಲ್ಲ ನನ್ನ ಕಡೆಯಿಂದ ಒಂದು ಧನ್ಯವಾದ ನಿಮಗೆ. ಅದ್ರ ಜೊತೆಗೆ ನೀವು ಇದನ್ನೂ ಕನ್ಸಿಡರ್ ಮಾಡ್ತಾ ಇಲ್ಲ. ಏನಪ್ಪ ಅಂದರೆ, ನಾನೊಬ್ಬ 15 ವರ್ಷದ ಬಾಲಕ, 15 ವರ್ಷದ ಹುಡುಗ ನಾನು. ನೀವು ಅದನ್ನೂ ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಿ, ಈ ರೀತಿ ಅಫೆನ್ಸಿವ್ ಲ್ಯಾಂಗ್ವೇಜ್ಗಳನ್ನ ಬಳಸ್ತಾ ಇದ್ದೀರಿ, ಈ ರೀತಿ ಇಂಥದ್ದೆಲ್ಲ ಮಾತುಗಳನ್ನ ಆಡ್ತಾ ಇದ್ದೀರಿ. ಅದು ಕೂಡ ಇಂತಹ ಕಷ್ಟದ ಸಮಯದಲ್ಲಿ, ನಮ್ಮ ಕಷ್ಟದ ಸಮಯದಲ್ಲಿ ಯಾವಾಗ ನಿಮ್ಮ ಸಪೋರ್ಟ್ ಬೇಕಿತ್ತು ನಮಗೆ, ನನ್ನ ತಂದೆಗೆ, ನನ್ನ ತಾಯಿಗೆ, ನನಗೆ ನಿಮ್ಮ ಸಪೋರ್ಟ್ ಬೇಕಿತ್ತು, ಇಂಥ ಸಂದರ್ಭದಲ್ಲೇ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದೀರಿ, ಈ ರೀತಿ ಲ್ಯಾಂಗ್ವೇಜ್ನ ಬಳಸ್ತಾ ಇದ್ದೀರಿ, ಶಾಪ ಹಾಕ್ತಾ ಇದ್ದೀರಿ. ಇದರಿಂದ ಏನು ಬದಲಾಗೋದಿಲ್ಲ ಅನ್ನೋ ಮಾತನ್ನ ಆತ ಹೇಳಿದ್ದಾನೆ. ಇದೆಲ್ಲದಕ್ಕೂ ನನ್ನದೊಂದು ಥ್ಯಾಂಕ್ಸ್ ಅಂತ ಕೂಡ ಆತ ಕಮೆಂಟ್ ಮಾಡಿದ್ದಾನೆ. ಅಂದರೆ ಆತನ ಭಾವನೆಗಳನ್ನ ಈ ಮೂಲಕ ಹೊರಗೆ ಹಾಕಿದ್ದಾನೆ. ಯಾವಾಗ ನಮಗೆ ನಿಮ್ಮ ಸಪೋರ್ಟ್ ಬೇಕಿತ್ತು ಆ ಸಂದರ್ಭದಲ್ಲಿ ನಾವು ಈ ಕೆಟ್ಟ ಮಾತುಗಳನ್ನ ಕೇಳಬೇಕಾಗಿ ಬಂದಿದೆ ಅಂತ. ಯಾರು ಕಮೆಂಟ್ ಮಾಡ್ತಾ ಇರೋದು ಯಾರು? ಕಮೆಂಟ್ ಮಾಡ್ತಾ ಇರೋದು ಯಾರು? ಅಫೆನ್ಸಿವ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇರೋದು ಯಾರು? ಯಾರೋ ನಿಮ್ಮ ಸಪೋರ್ಟರ್ಸ್ ಅಂದರೆ ನಿಮ್ಮ ಖಾತೆಯ ಹಿಂಬಾಲಕರೇ ಆಗಿರ್ತಾರೆ ಅಲ್ವಾ? ಯಾರು ಅನ್ನೋದನ್ನು ಕೂಡ ನೀವು ಗಮನಿಸಬೇಕು. ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ದರ್ಶನ್ ಅವರ ಫ್ಯಾನ್ ಫಾಲೋಯಿಂಗ್ ಯಾವ ರೀತಿ ಇದೆ, ಯಾರು ಅವರ ಫ್ಯಾನ್ಸ್, ಹಾಗೂ ಯಾವ ರೀತಿಯ ಭಾಷೆಯನ್ನು ಅವ್ರು ಬಳಸ್ತಾರೆ, ಹಿಂದೆ ಎಲ್ಲ ಎಂಥ ಶಬ್ದಗಳನ್ನ ಬಳಸಿದ್ದಾರೆ, ಎಂಥ ಪದಗಳನ್ನ ಬಳಸಿದ್ದಾರೆ, ಅದನ್ನು ಕೂಡ ಗಮನಿಸಬೇಕು. ನಿಮ್ಮ ಭಾವನೆಗಳ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದೆ. ಅವ್ರ ಮನಸ್ಥಿತಿ ಹೇಗಿರ್ಬೋದು ಅಂತ ನಮಗೂ ಕೂಡ ಕಾಡುತ್ತೆ ಅಂತ ಹೇಳಿ. ಇಂಥ ಮುಜುಗರವನ್ನು ನೀವು ಯಾವುದೇ ತಪ್ಪು ಮಾಡದೇ ಇದ್ರೂ ಅನುಭವಿಸ್ಬೇಕಲ್ಲ. ಅದ್ರ ಬಗ್ಗೆ ಒಂದು ಅನುಕಂಪ ಇದೆ. ಆದರೆ ದರ್ಶನ್ ಮಾಡಿರುವಂಥ ತಪ್ಪಿನ ಬಗ್ಗೆ, ಅವ್ರು ನಡ್ಕೊಂಡಿರುವಂಥ ರೀತಿಯ ಬಗ್ಗೆ, ಆ ಕ್ರೌರ್ಯದ ಬಗ್ಗೆ ಯಾವುದೇ ಅನುಕಂಪ ಇಲ್ಲ. ಯಾರೂ ಅನುಕಂಪ ತೋರಿಸಬೇಕಾಗಿಯೂ ಇಲ್ಲ. ಅವರು ಆ ಅನುಕಂಪಕ್ಕೆ ಅರ್ಹರೂ ಅಲ್ಲ. ಇದು ವಾಸ್ತವ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗಂತೇಳಿ ಅಫೆನ್ಸಿವ್ ಲ್ಯಾಂಗ್ವೇಜ್ ಬಳಸಬೇಕು ಅನ್ನೋದನ್ನು ನಾನು ಎಂಡೋರ್ಸ್ ಮಾಡೋದಿಲ್ಲ. ಅದು ತಪ್ಪದು. ಆ ರೀತಿ ಕಮೆಂಟ್ಗಳನ್ನ ಮಾಡೋದು, ಅಬ್ಯೂಸಿವ್ ಲ್ಯಾಂಗ್ವೇಜ್ನ ಬಳಸೋದು ತಪ್ಪು.
ಆದರೆ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವ್ರು ಮಾಡಿದ ಸರಿ ಅಂತ ಹೇಳಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದರ್ಶನ್ ಅವರ ಕುಟುಂಬದ ಬಗ್ಗೆ, ಅವರ ಪುತ್ರನ ಬಗ್ಗೆ ನಮಗೆ ಸಹಜವಾದಂಥ ಒಂದು ಅನುಕಂಪ ಇದೆ. ಅವ್ರು ಯಾವುದೇ ತಪ್ಪನ್ನ ಮಾಡಿಲ್ಲ. ಆದರೆ ಅದು ದರ್ಶನ್ ಅವರಿಗಲ್ಲ. ದರ್ಶನ್ ಮಾಡಿರುವಂಥದ್ದು ಅತ್ಯಂತ ಕ್ರೂರವಾದ ನಡವಳಿಕೆ ಹಾಗೂ ಒಬ್ಬ ಮನುಷ್ಯ ನಡೆದುಕೊಳ್ಳಬಾರದ ನಡವಳಿಕೆ ಅದು. ಹೀಗಾಗಿ ಈಗ ವಿನೀಶ್ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಂದಿದೆ, ಅದನ್ನ ಅವರ ದೃಷ್ಟಿಯಿಂದ ನೋಡಿ ನಾವು ಅವರಿಗೊಂದು ಸಾಂತ್ವನ ಹೇಳ್ಬೋದಷ್ಟೇ. ಅದನ್ನು ಹೊರತುಪಡಿಸಿ ದರ್ಶನ್ ವಿಚಾರವಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲೇನೋ ಒಂದು ಅನುಕಂಪದ್ದು, ಒಂದು ಅಡ್ವಾಂಟೇಜೋ ನೋ. ಯಾಕಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಇದೆ. ಅವರ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಇದೆ. ಹಿಂದೆ ಇಂತಹ ಎಷ್ಟು ಘಟನಾವಳಿಗಳಾಗಿದೆ, ಏನೆಲ್ಲ ಮಾಡಿದ್ರು, ಏನೆಲ್ಲ ಆಗಿತ್ತು, ಈಗ ಅಂತಿಮವಾಗಿ ಏನಾಗಿದೆ, ಇವೆಲ್ಲವನ್ನು ನೋಡಿದ ಹಿನ್ನೆಲೆಯಲ್ಲಿ ಅವರು ಆ ಅನುಕಂಪಕ್ಕೆ ಅರ್ಹರಾಗುವುದಿಲ್ಲ. ಇದು ವಾಸ್ತವ. ಬಹುಶಃ ಎಲ್ರಿಗೂ ಇದು ಒಮ್ಮತದ ಅಭಿಪ್ರಾಯ ಅಂತ ಅನ್ಸುತ್ತೆ ಈ ರೀತಿಯದ್ದು. ಯಾಕಂದ್ರೆ ಹಾಗಿದೆ, ಪಬ್ಲಿಕ್ ಒಪಿನಿಯನ್ ಆ ರೀತಿ ಇದೆ. ನಾನು ಹಲವರನ್ನ ಮಾತನಾಡಿದ ನಂತರವೇ ಇದನ್ನು ಹೇಳ್ತಾ ಇರೋದು. ಸೊ ಆ ದೃಷ್ಟಿಯಿಂದ ವಿನೀಶ್ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗೆ ದರ್ಶನ್ ಅವರ ಕುರಿತಾದಂಥ ಸಾರ್ವಜನಿಕ ಅಭಿಪ್ರಾಯವೂ ಕೂಡ ನಿಮ್ಮ ಮುಂದೆ ಇದೆ. ಈ ಹಂತದಲ್ಲಿ ನಿಮ್ಮ ಅಭಿಪ್ರಾಯ ಏನು? ವಿನೀಶ್ ಬಗ್ಗೆ ಏನು ಹೇಳ್ತೀರಿ? ಸಹಜವಾಗಿ ಅವರು ಅನುಕಂಪಕ್ಕೆ ಅರ್ಹರು, ಆದರೆ ದರ್ಶನ್ ಅನುಕಂಪಕ್ಕೆ ಅರ್ಹರೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಫೇಸ್ಬುಕ್ನಲ್ಲಿ ವಾರ್ತೆ ಪೇಜ್ನ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಧನ್ಯವಾದ.